ಉದಯಗಿರಿ ಉದ್ವಿಗ್ನದ ಕುರಿತಾಗಿ ಮೈಸೂರು ಉಸ್ತುವಾರಿ ಸಚಿವ ಮಹದೇವಪ್ಪ ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಪ್ಪು ಮಾಡಿದವನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಸುಮೋಟೋ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ರು. ಒಂದು ಗುಂಪು ನಮ್ಮ ವಶಕ್ಕೆ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳಿದೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ನಡೆದು ಹೋಗಿದೆ. ಸದ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕೊಡಲಾಗಿದೆ. ಮೈಸೂರಿನಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇದ್ದೀವಿ. ಯಾವುದೇ ರೀತಿಯಾದಂತಹ ವಿಷಭಾವನೆ ಇಲ್ಲ. ಈ ಘಟನೆಯನ್ನ ಖಂಡಿಸ್ತೀನಿ ಅಂತ ಸಚಿವ ಮಹದೇವಪ್ಪ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಉದಯಗಿರಿಯಲ್ಲಿ ನಡೆದ ಉದ್ವಿಗ್ನ ಪರಿಸ್ಥಿತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಘಟನೆ ಹೇಗಾಯಿತು ಮತ್ತು ಈಗ ಕಂಟ್ರೋಲ್ಗೆ ಬಂದಿದೆ ಮತ್ತು ಆರೋಪಿಗಳು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಅಂತ ಕೂಡ ಸಚಿವರು ತಿಳಿಸಿದ್ದಾರೆ. ಏನು ಹೇಳಿದ್ರು ಕೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಅವಹೇಳನಕಾರಿಯಾಗಿ ಕೆಲವು ಪೋಸ್ಟರ್ಗಳನ್ನ ಮಾಡಿದ ಮೇಲೆ ಅಲ್ಲಿ ವೆಂಡರು ಒಬ್ಬರಿದ್ದಾರೆ ಡ್ರೈ ಫ್ರೂಟ್ಸ್ ಮಾಡೋದು, ಅವರಲ್ಲಿ ಸುಮಾರು ಅಲ್ಲೇ ಒಂದು 15-20 ಜನ ಮುಸ್ಲಿಂ ಹುಡುಗರು ಕೆಲಸ ಮಾಡಿದ್ರು. ಇದರ ಮೇಲೆ ಪ್ರಚೋದನಕಾರಿ ಆದಮೇಲೆ ತಕ್ಷಣವೇ ಪೊಲೀಸರು ಇಂಟರ್ವ್ಯೂರ್ ಮಾಡಿ ಇಲ್ಲಿ ಗಲಾಟೆ ಆಗುತ್ತೆ ಅಂತೇಳಿ ಸುಮೋಟೋವನ್ನು ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೆಸಿಗೆ ಪ್ರೊಡ್ಯೂಸ್ ಮಾಡಿ ಜೆಸಿಲಿ ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ಕೇಸ್ ಮಾಡಿ ಮತ್ತು ಅಲ್ಲಿ ಇದ್ದಂಥ ಉದಯಗಿರಿನಲ್ಲಿ ಜನ ಎಲ್ಲ ಇದು ಮಾಡಿಬಿಟ್ಟು ಇವನು ಈ ಥರ ಅವಹೇಳನಕಾರಿ ಮಾಡಿದ್ದಾನೆ, ನಮ್ಮ ಕೈಗೆ ಕೊಡಿ, ಎಲ್ಲಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ರೆ ನಮ್ಮ ಕೈಗೆ ಕೊಡಿ, ನೀವು ಬಿಟ್ಬಿಟ್ಟು ಬಿಟ್ಬಿಡ್ತಾರೆ ಅವ್ರಿಗೆ, ಅವ್ನು ಪಾಠ ಕಲಿಸ್ತೀವಿ ಅಂತೇಳಿ ಅಲ್ಲಿ ಸ್ವಲ್ಪ ಗಲಾಟೆ ಮಾಡೋಕ್ಕೆ ಹೋಗಿದ್ದಾರೆ. ಸುಮೋಟೋ ಅಲ್ಲಿ ಕೇಸ್ ಮಾಡಿ ಅರೆಸ್ಟ್ ಮಾಡಿ ಜೆಸಿಗೆ ಪ್ರೊಡ್ಯೂಸ್ ಮಾಡೋದ್ರಿಂದ ಅದನ್ನೆಲ್ಲ ಹೇಳಿ ಅವರೆಲ್ಲ ಸ್ವಲ್ಪ ಕಲ್ಲು ತೂರಾಟ ನಡೆದಿದೆ. ಆಮೇಲೆಲ್ಲ ಸಿಚುವೇಶನ್ ಇಸ್ ಅಂಡರ್ ಕಂಟ್ರೋಲ್. ಅವರೆಲ್ಲ